ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಕಮಠ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಇದು ದೋಸೆ ಅಥವಾ ಅನ್ನ, ರೋಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಾಗ್ತದೆ. ತುಂಬಾ ಸುಲಭವಾಗಿ ಕೂಡ ಮಾಡ್ಬೋದು. ಇದನ್ನೊಮ್ಮೆ ಟ್ರೈ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 3 ನಾನು ಉದ್ದ ಮೆಣಸು ತಗೊಂಡಿದ್ದೇನೆ. 1 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೇನೆ. ಎರಡನ್ನು ಚೆನ್ನಾಗಿ ಫಸ್ಟ್ ಹುರಿದುಕೊಳ್ಳಿ. ನಂತರ ಒಂದು 2 ಸ್ಪೂನಷ್ಟು ಕಡಲೆ ಬೀಜ, ಹಾಗೆ 2 ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದಾದ್ರೂ ಆಗ್ತದೆ. ಇಲ್ಲಿ ನಾನು ಬಿಳಿ ಎಳ್ಳು ಹಾಕಿದ್ದೇನೆ. ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಳ್ಳೆಲ್ಲ ಚಟ್ಪಟ ಹೇಳ್ತದೆ, ಅದಕ್ಕೆ ಯಾಕೆ ಬೇಗ ನಾನು ಫಸ್ಟಿಗೆ ಕೆಂಪು ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಂಡದ್ದು. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆನೆ ಪುಡಿ ಮಾಡ್ಕೊಳ್ಳಿ. ಪುಡಿಯನ್ನ ಬದಿಗಿಟ್ಕೊಳ್ಳಿ. ಇನ್ನೊಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ ಕೂಡಲೇ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆಯನ್ನ ಹಾಕ್ತಾ ಇದ್ದೇನೆ. ಹಾಗೆ ಕರಿಬೇವು ಇದ್ರೆ ಅದನ್ನು ಕೂಡ ಇಲ್ಲಿ ಹಾಕೊಳ್ಳಿ. ಒಂದು ದಂಟ ಹಾಕೊಂಡಿದ್ದೇನೆ. ನಂತರ ಇಲ್ಲಿ ಒಂದು ಚಿಕ್ಕ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ಇದು, ಅಲ್ಲಿಯವರೆಗೆ ಫ್ರೈ ಮಾಡ್ಕೊಳ್ಳಿ. ಇಲ್ಲದಿದ್ರೆ ನೀವು ಇಲ್ಲಿ ಫಸ್ಟಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕೊಳ್ಬಹುದು. ಇಲ್ಲಿ ಫಸ್ಟಿಗೆ ನಾನು ಈರುಳ್ಳಿಯನ್ನು ಹಾಕಿದ್ದೇನೆ. ಈಗ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ಹಾಗೂ ಒಂದು ಚಿಕ್ಕ ತುಂಡು ಶುಂಠಿಯನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಬಾಯಿಗೆ ಸಿಗುವಾಗ ಚೆನ್ನಾಗಾಗ್ತದೆ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಫ್ರೈ ಆಗಲಿ, ಒಳ್ಳೆ ಪರಿಮಳ ಬರುವವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈರುಳ್ಳಿ ಎಲ್ಲ ಕೆಂಪು ಬಣ್ಣಕ್ಕೆ ಬಂದಿದೆ ನೋಡಿ. ಈಗ ಒಂದು ಚಿಕ್ಕ ಟೊಮೆಟೊ ಅಥವಾ ಅರ್ಧ ಟೊಮೆಟೊ ಸಾಕು. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅದನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಟೊಮೆಟೊ ಎಲ್ಲ ಒಳ್ಳೆ ಬೇಯಬೇಕು. ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಆಗ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಬೇಗ ಬೇಯ್ತದೆ. ಆಮೇಲೆ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಇದನ್ನ, ಅಂದ್ರೆ ಟೊಮೆಟೊ ಒಳ್ಳೆ ಬೇಯಬೇಕು, ಅಲ್ಲಿಯವರೆಗೆ ಫ್ರೈ ಮಾಡ್ಕೊಳ್ಳಿ. ಇದನ್ನ ನೀವು ಟಿಫಿನ್ ಬಾಕ್ಸ್ಗೆ ಮಕ್ಕಳಿಗೆಲ್ಲ ಮಾಡ್ಕೊಳ್ಬಹುದು. ತುಂಬಾ ಸುಲಭ ಮಾಡಲಿಕ್ಕೆ. ಹಾಗೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, ಖಾರ ಇಲ್ಲ ಅದು ಕಲರಿಗೆ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಆಡ್ ಮಾಡ್ತಾ ಇದ್ದೇನೆ. ಒಳ್ಳೆ ಫ್ರೈ ಆಗಿದೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸಿ ಇದನ್ನ ಬೇಯಲಿಕ್ಕೆ ಬಿಡಬೇಕು. ಟೊಮೆಟೊ ಎಲ್ಲ ಒಳ್ಳೆ ಬೇಯಬೇಕು. ಯಾಕಂದ್ರೆ ಟೊಮೆಟೊ ಹಾಕಿದ್ದೇವೆ ಅಂತ ಗೊತ್ತಾಗ್ಬಾರ್ದು. ಆ ಥರ ಒಳ್ಳೆ ಬೆಂದ್ರೆ ಚೆನ್ನಾಗಾಗ್ತದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ಎಲ್ಲವನ್ನು ನಾನು ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಾಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಹಾಕೊಳ್ಳಿ. ನಿಮ್ಗೆ ಗ್ರೇವಿ ದಪ್ಪ ಬೇಕಂದ್ರೆ ಇನ್ನೇನು ನೀರು ಸೇರಿಸ್ಕೊಳ್ಬೇಡಿ. ಸ್ವಲ್ಪನೇ ನೀರು ಹಾಕಿದ್ರೆ ಸಾಕಾಗ್ತದೆ. ಇನ್ನು ಸ್ವಲ್ಪ ನೀರು ಆಗ್ಬೇಕು ಅಂತ ಸ್ವಲ್ಪ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಮತ್ತೆ ಸೌಟನ್ನ ಹಾಕ್ತಾ ಇರಬೇಕು. ಯಾಕಂದ್ರೆ ಅಡಿ ಹಿಡಿಬಹುದು. ನಾವಿಲ್ಲಿ ಕಡಲೆ ಬೀಜವನ್ನ ಹಾಕಿಕೊಂಡಿದ್ದೇವೆ ನೋಡಿ, ಅದಕ್ಕಾಗಿ ಕೈ ಆಡಿಸ್ತಾ ಇರಬೇಕು. ನಾನು ಸ್ವಲ್ಪ ನೀರನ್ನು ಸೇರಿಸಿ ಗ್ರೇವಿಯನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ ನಂತರ ಕುದಿ ಬಂದ ನಂತರ ಒಂದು ಕ್ಯಾಪ್ಸಿಕಮ್ ಅನ್ನ, ನಾನು ದೊಡ್ಡ ಕ್ಯಾಪ್ಸಿಕಮ್ ಅನ್ನು ತಗೊಂಡಿದ್ದೇನೆ. ಈ ತರ ಕಟ್ ಮಾಡಿಟ್ಕೊಂಡಿದ್ದೇನೆ. ನೀವು ಯಾವ ತರ ಬೇಕಾದ್ರೂ ಕಟ್ ಮಾಡಿ ಹಾಕೊಳ್ಬಹುದು. ಹೀಗೆ ಕಟ್ ಮಾಡಿದ್ರೆ ಬಾಯಿಗೆ ಸಿಗ್ತದೆ ಅಂತ ಈ ತರ ಮಾಡ್ಕೊಂಡಿದ್ದೇನೆ. ಅದನ್ನ ಹಾಕಿ ಒಳ್ಳೆ ಕುದಿ ಬರ್ಸ್ಕೊಳ್ಳಿ. ಅಂದ್ರೆ ಕ್ಯಾಪ್ಸಿಕಮ್ ಎಲ್ಲ ಬೇಯಬೇಕು, ಅಲ್ಲಿಯವರೆಗೆ ಬೇಯಿಸ್ಕೊಳ್ಬೇಕು ಇದನ್ನ. ಈಗ ನೀವು ಇದಕ್ಕೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಬಹುದು. ಬೇಕಾದ್ರೆ ನೀವೆಲ್ಲ ಆಡ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅದನ್ನ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ನೋಡಿ ನಾನಿಲ್ಲಿ ಮುಚ್ತಾ ಇದ್ದೇನೆ. ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೇನೆ. ಈಗ ಯಾವ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಆಗಿದೆ. ತುಂಬಾ ರುಚಿಯಾಗಿ ಕಾಣಿಸ್ತಾ ಇದೆ. ತಿನ್ಲಿಕ್ಕೂ ಕೂಡ ತುಂಬಾ ಒಳ್ಳೇದಾಗ್ತದೆ. ಇದು ರೋಟಿ, ನಾನ್, ಚಪಾತಿ, ದೋಸೆ, ಅನ್ನಕ್ಕೂ ಕೂಡ ಸೂಟ್ ಆಗ್ತದೆ. ತುಂಬಾ ಚೆನ್ನಾಗಿದೆ. ಒಂದು ಸರಿ ಇದನ್ನ ಟ್ರೈ ಮಾಡಿ, ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇಷ್ಟಪಟ್ರೆ ಏನ್ ಮಾಡ್ಬೇಕು ಗೊತ್ತಿದೆ ತಾನೇ? ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಇದನ್ನ ಶೇರ್ ಮಾಡಿ. ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ನೋಡಿದ್ರಲ್ಲ, ಕ್ಯಾಪ್ಸಿಕಮ್ ಕರಿ ರೆಡಿ ಆಗಿದೆ. ಇದನ್ನ ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ತೇನೆ. ಕ್ಯಾಪ್ಸಿಕಮ್ ಕರಿ ರೆಡಿ ಆಗಿದೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸುತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.